ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬಹುನಿರೀಕ್ಷಿತ ಜಿಬಿಎ ಬಜೆಟ್ ಮಂಡನೆ ಆಗುವುದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಜಿಬಿಎ ಬಜೆಟ್ ಮಂಡನೆ ಆಗಲಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಿಬಿಎಂಪಿ ಜಿಬಿಎ ಆದ ಬಳಿಕ ಮೊದಲ ಬಾರಿಗೆ ಈ ಬಜೆಟ್ ಮಂಡನೆ ಆಗ್ತಾ ಇದೆ. 5 ಪಾಲಿಕೆಗಳ ಚೊಚ್ಚಲ ಬಜೆಟ್ ಮಂಡನೆಗೆ ಸಿದ್ಧ ಆಗಿದೆಯಂತೆ ವೇದಿಕೆ. ಜನಪ್ರತಿನಿಧಿಗಳು ಇಲ್ಲದೆ 6ನೇಯ ಆಯವ್ಯಯ ಮಂಡನೆ ಆಗ್ತಾ ಇದೆ. ಆಯಾ ನಗರ ಪಾಲಿಕೆ ಆಯುಕ್ತರಿಂದಲೇ ಬಜೆಟ್ ಮಂಡನೆ ಆಗಲಿದ್ದು, ನಗರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಸಿಗುವ ಸಾಧ್ಯತೆ ಇದೆ. ಅದನ್ನೇ ಮಾಡಬೇಕು. ಒಟ್ಟು 2 ದಿನ ನಡೆಯುತ್ತಂತೆ ಜಿಬಿಎ ನಗರ ಪಾಲಿಕೆಗಳ ಈ ಬಜೆಟ್ ಮಂಡನೆ. ಇವತ್ತು 2 ನಗರಗಳ ಪಾಲಿಕೆಯ ಆಯವ್ಯಯ ಮಂಡನೆ ಆಗಲಿದ್ದು, ನಾಳೆ ಉಳಿದಂತೆ ಬೇರೆ ಬೇರೆ ನಗರಗಳ ಆಯವ್ಯಯ ಮಂಡನೆಗೆ ಸಿದ್ಧತೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲೇ ಬಜೆಟ್ ಮಂಡನೆಗೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ನೇತೃತ್ವದಲ್ಲಿ ಇವತ್ತು ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಪ್ರತಿ ಪಾಲಿಕೆಯ ಬಜೆಟ್ ಗಾತ್ರವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 4,000ದಿಂದ 4,200 ಕೋಟಿ ಮೀಸಲಿಡುವ ಸಾಧ್ಯತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬಹುದು, ಯಾವುದಕ್ಕೆಷ್ಟು ಬಜೆಟ್ ಅನ್ನ ಮೀಸಲಿಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ, ರಸ್ತೆ ಗುಂಡಿ ಮುಚ್ಚೋದು, ರಾಜಕಾಲುವೆಗಳ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾರ್ಯ, ಹೊಸ ಫುಟ್ಪಾತ್ ನಿರ್ಮಾಣ, ಸ್ಕೈ ವಾಕ್ ನಿರ್ಮಾಣ, ಉದ್ಯಾನವನಗಳ ಸುಧಾರಣೆ, ಶಾಲಾ ಕಾಲೇಜುಗಳ ನಿರ್ವಹಣೆ, ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯಲ್ಲಿ ಬದಲಾವಣೆ, ಇಂದಿರಾ ಕ್ಯಾಂಟೀನ್ಗೆ ಹೊಸ ರೂಪ ಕೊಡುವ ಸಾಧ್ಯತೆ ಕೂಡ ಇದೆ. ನಮ್ಮ ಕ್ಲಿನಿಕ್ ಮತ್ತು ಪಾಲಿಕೆ ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಸಿಗಲಿದೆಯಂತೆ. ಹೊಸ ಬೀದಿ ದೀಪಗಳ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಬಾರಿಯ ಈ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿಗರ ನಿರೀಕ್ಷೆಗಳು ಏನು? ನಿಜಕ್ಕೂ ಅದನ್ನ ಗಮನಿಸ್ತಾ ಇದೀವಿ. ರಸ್ತೆ ಅಭಿವೃದ್ಧಿ ಸೂಕ್ತ ಅನುದಾನ ಮೀಸಲಿಡೋದು, ಈ ಖಾತಾ ಹಂಚಿಕೆಗೆ ಸಮರ್ಪಕ ಕ್ರಮ ತೆಗೆದುಕೊಳ್ಬೇಕು ಜಿಬಿಎ ಅನ್ನುವಂತ ಒತ್ತಡ ಇದೆ. ನಗರದ ಸ್ವಚ್ಛತೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಬೆಂಗಳೂರಿನ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಹೆಚ್ಚುವರಿ ಅನುದಾನ ಮೀಸಲಿಡಬೇಕು, ವಸತಿ ಯೋಜನೆಗಳ ವಿಸ್ತರಣೆ ಆಗಬೇಕು, ಒಂಟಿ ಮನೆ ನಿರ್ಮಾಣಕ್ಕೆ ಉತ್ತೇಜನ ಸಿಗಬೇಕು, ನಿರಾಶ್ರಿತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು, ಪ್ರವಾಹ ತಡೆಗೆ ಚರಂಡಿ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಕೂಡ ಆಗಬೇಕು, 74 ಪ್ರಮುಖ ಜಂಕ್ಷನ್ಗಳ ಅಭಿವೃದ್ಧಿ ಕಾರ್ಯ ತತ್ಕ್ಷಣಕ್ಕಾಗಬೇಕು, 110 ಗ್ರಾಮಗಳ ರಸ್ತೆ ಪುನರ್ ನಿರ್ಮಾಣ ಆಗಬೇಕು ಅನ್ನೋದು ಪ್ರಮುಖವಾಗಿ ಬೆಂಗಳೂರಿಗರ ಡಿಮ್ಯಾಂಡ್. ಇದನ್ನ ಜಿಬಿಎ ಫುಲ್ಫಿಲ್ ಮಾಡುತ್ತಾ ಈ ಬಾರಿಯ ಈ ಬಜೆಟ್ನಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ.